ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಮೇಳದ ಹಿನ್ನೆಲೆಯಲ್ಲಿ ವೈಸ್ ಚಾನ್ಸಲರ್ ಅವರು ಬರಲೇಬೇಕು ಅಂತಕ್ಕಂಥ ಒಂದು ಆಹ್ವಾನ ನೀಡಿದರು. ಆ ಹಿನ್ನೆಲೆಯಲ್ಲಿ ನಾನು ಪಾರ್ಲಿಮೆಂಟ್ನ ನೆನ್ನೆ ದಿನ ಮುಗಿಸಿ ಏನು ಬಂದಿದ್ದೇನೆ. ಇಲ್ಲಿ ನಮ್ಮ ಮೈಶುಗರ್ನ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ವೇತನ ಇಲ್ಲದೆ ಕೆಲಸ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳಿತ್ತು. ಅದರ ಹಿನ್ನೆಲೆಯಲ್ಲಿ ನಾನು ಶಿಕ್ಷಕರಿಗೆ ವೇತನವನ್ನು ನನ್ನ ಒಂದು ಸಂಬಳ ಏನಿದೆ ಅದರಲ್ಲೇ ಅವರಿಗೆ ಅದನ್ನು ಕೊಡ್ತೀನಿ ಅಂತಕ್ಕಂಥದ್ದು ಏನು ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 19 ಲಕ್ಷ ರೂಪಾಯಿಗಳ ಚೆಕ್ಕನ್ನು ಕೊಟ್ಟಿದ್ದೇನೆ. ಶಾಲೆಯ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಜಯರಾಮಣ್ಣವರ ಕೈಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೇನೆ. ಅವರಿಗೆ ಸಂಬಳವನ್ನು ಕೊಡಿ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೃಷಿ ಮೇಳದ ಹಿನ್ನೆಲೆಯನ್ನು ಬಂದಿದ್ದೇನೆ. ಇವತ್ತು ಆ ಕೆಲಸ ನಿರ್ವಹಣೆ ಮಾಡಿದ್ದೇನೆ. ಇನ್ನು ಮಕ್ಕಳ ಒಂದು ಅನುಕೂಲಕ್ಕೆ ಹಳ್ಳಿಯಿಂದ ಬರ್ತಕ್ಕಂಥವ್ರಿಗೆ ಇನ್ನು 2 ಬಸ್ಗಳು ಬೇಕು ಅಂತಕ್ಕಂಥ ಒಂದು ಮನವಿನೂ ಇದೆ. ಅದರ ಜೊತೆಗೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಶ್ರೀಕಂಠೇಗೌಡರು ಹೇಳ್ತಾಯಿದ್ರು, PUC ಶಾಲೆ ನೀವು ಪರ್ಮಿಷನ್ ಕೊಟ್ಟಿದ್ರಿ, ಬಟ್ ಅದನ್ನು ನಡೆಸಲಿಕ್ಕಾಗದೆ ನಿಲ್ಲಿಸ್ಬಿಟ್ರು ಅಂತಕ್ಕಂಥ ಹೇಳಿದ್ದಾರೆ. ಇಲ್ಲಿ ಮಂಡ್ಯದ ಹಳ್ಳಿಯ ಮಕ್ಕಳಿಗೆ ಉಚಿತವಾಗಿ ಇವತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ LKG ಇಂದ PUCವರೆಗೆ ಶಾಲೆಗಳನ್ನು ತೆರಿಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದೇನೆ. ನಮ್ಮ ಪರಮಪೂಜ್ಯ ಚುಂಚನಗಿರಿ ಕ್ಷೇತ್ರದ ಸ್ವಾಮೀಜಿಯವ್ರ ಜೊತೆನೂ ಚರ್ಚೆ ಮಾಡಿದ್ದೇನೆ. ಅವರು ನನಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸ್ವಾಮೀಜಿಯವರು ಅವರ ಒಂದು ಇನ್ವಾಲ್ವ್ಮೆಂಟು ಈ ಶಾಲೆಯ ಅಭಿವೃದ್ಧಿಗೆ ತಾವು ಸ್ವಲ್ಪ ಆಸಕ್ತಿ ವಹಿಸಬೇಕು ಅಂತೇಳಿ ಪರಮಪೂಜ್ಯರಿಗೆ ಮನವಿಯನ್ನು ಮಾಡಿದ್ದೇನೆ. ಸದ್ಯದಲ್ಲೇ ಪಾರ್ಲಿಮೆಂಟ್ನ ಎಲ್ಲ ಒಂದು ಅಧಿವೇಶನ ಮುಗಿದ ನಂತರ ಈ ಶಾಲೆಯ ಅಭಿವೃದ್ಧಿಗೆ ಪರಮಪೂಜ್ಯರ ಮಾರ್ಗದರ್ಶನದಲ್ಲೇ ಈ ಶಾಲೆಯ ಟ್ರಸ್ಟಿಗಳೇನಿದ್ದಾರೆ ಶಿಕ್ಷಣ ಸಂಸ್ಥೆಯ ಎಲ್ಲರ ಜೊತೆಗೂಡಿ ನಮ್ಮ ಸ್ನೇಹಿತರುಗಳೇನಿದ್ದಾರೆ ಮಾಜಿ ಶಾಸಕ ಮಿತ್ರರುಗಳು ಅವ್ರನ್ನೂ ಎಲ್ಲರನ್ನೂ ಆ ಸಭೆಗೆ ಆಹ್ವಾನ ಮಾಡಿ ಈವನ್ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಆ ಪ್ರಮುಖರಿಗೂ ಹೇಳ್ತೀನಿ, ಇಲ್ಲಿ ರಾಜಕೀಯದ ಸೋಂಕನ್ನು ತರೋದೇನು ಬೇಕಾಗಿಲ್ಲ. ನನಗೆ ಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆ ಈ ಒಂದು ಸಂಸ್ಥೆ ಒಂದು ಇತಿಹಾಸ ಇರತಕ್ಕಂಥ ಸಂಸ್ಥೆ ಇದು. ಈ ಸಂಸ್ಥೆ ಹೆಸರು ಉಳಿಬೇಕು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಯಾರು ಕೈ ಜೋಡಿಸ್ತಾರೆ, ಯಾರು ಬೇಕಾದರೂ ಕೈ ಜೋಡಿಸ್ತಕ್ಕಂಥದ್ದಕ್ಕೆ ನಮ್ಮ ಆಹ್ವಾನ ಇದೆ. ಈ ಒಂದು ಅಭಿವೃದ್ಧಿಗೋಸ್ಕರವಾಗಿ ಈ ಶಾಲೆ ನನ್ನ ಒಂದು ಆಸೆ ಇರ್ತಕ್ಕಂಥದ್ದು ಮಂಡ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಶಿಕ್ಷಣದಲ್ಲಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಎಲ್ಲರ ಜೊತೆಗೂಡೆ ಮಾಡ್ತಕ್ಕಂಥದ್ದಕ್ಕೆ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ಸರ್ಕಾರದ ಬಗ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನನಗೆ ತಪ್ಪು ತಿಳ್ಕೊಂಡ್ರೆ ಮತ್ತಿನ್ನಾದರೂ ಟೀಕೆ ಮಾಡಿದಾಗ ಆಗುತ್ತೆ. ನೆನ್ನೆ ಪಕ್ಕದ ರಾಜ್ಯದ ಒಬ್ಬರು ಗವರ್ನರು ಕಾರ್ಕಳದಲ್ಲಿ ಅಲ್ಲಿಯ ಒಂದು ವಕೀಲರು ಹೆಣ್ಮಕ್ಳೇನಿದ್ದಾರೆ ಅವರಿಗೆ ವಕೀಲರು ವೃತ್ತಿ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಒಂದು ರೆಸ್ಟ್ ರೂಮ್ಗೆ ಅಂತ ಹೇಳಿ ಹಲವಾರು ವರ್ಷಗಳಿಂದ 1 ಕೋಟಿ ಹಣ ಕೇಳಿದೆ. ಅಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಹೆಣ್ಮಕ್ಳಿಗೆ ಇವತ್ತಿನವರೆಗೂ ಸರ್ಕಾರದಿಂದ ಒಂದು ಬಿಡುಗಾಸು ಕೊಡ್ಲಿಕ್ಕೆ ಬರಲಿಲ್ಲ. ನಿಮ್ಮ ಕಾಲದಲ್ಲಿ ಜುಡಿಷಿಯರಿಗೆ 250-300 ಕೋಟಿ ಕೊಟ್ಟ ದಿನಗಳನ್ನು ನಾನು ನೋಡಿದ್ದೇವೆ.
ನಾನು ಗವರ್ನರ್ ಹೇಳ್ತಾ ಇದ್ದಿದ್ದು ಏರ್ಪೋರ್ಟಲ್ಲಿ ನನಗೆ ಇದು ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಈ ಸರ್ಕಾರದಲ್ಲಿ ಇವತ್ತು ಅಲ್ಲೆಲ್ಲ ಹಾಸನದಲ್ಲಿ ಹೋಗಿದ್ದಾರೆ, ದೊಡ್ಡ ಅಡ್ವರ್ಟೈಸ್ಮೆಂಟು ನೋಡಿದೆ, ಜಾಹೀರಾತು, ಇದೇನೋ ಪೋಡಿ ಮುಗ್ದ, ಏನೋ ಪೋಡಿ ಇದೆಷ್ಟೋ ಜನಕ್ಕೆ ಮೊದಲು ಇಷ್ಟಿತ್ತಂತೆ 13,000 ಏನೋ 2 ಲಕ್ಷ ಜನಕ್ಕೆ ಪೋಡಿ. ಯಾವ ಪೋಡಿ ಕೊಟ್ಟವರು, ಯಾವ ಪೋಡಿ ಮಾಡೋರು ದೇವರೇ ಕಾಪಾಡಬೇಕು. ಯಾವ ಬಗರೂಪಕ್ಕೆ ಜಮೀನು ಕೊಟ್ಟವರು ಏನು, ಎಲ್ಲರಿಗೂ ಇವತ್ತು ದೊಡ್ಡ 70,000 ಜನಕ್ಕೆ ಫಲಾನುಭವಿಗಳಿಗೆ ಇವತ್ತೇನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಂತೆ. ಅಲ್ಲಿ ಯಾವುದೋ ಬಿಲ್ಡಿಂಗ್, ತಾಲೂಕು ಕಚೇರಿ, ಅದೆಲ್ಲ ನಮ್ಮ ಕಾಲದಲ್ಲಿ ಕೊಟ್ಟ ದುಡ್ಡು ಈಗ ಮುಗಿದಿದೆ, ಅದಕ್ಕೆ ಟೇಪ್ ಕಟ್ ಮಾಡೋಕ್ಕೆ ಹೋಗ್ತಾರೆ. ಇದು ಈ ಸರ್ಕಾರದಲ್ಲಿ ನಡೀತಾ ಇರೋದು. ನಾನು ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದಕ್ಕೂ ಇದು ಅರ್ಹತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ನನ್ನ ಅಭಿಪ್ರಾಯದಲ್ಲಿ. ಟೀಕೆ ಮಾಡೋದ್ರಲ್ಲೂ ಅರ್ಥ ಇಲ್ಲ ಈ ಸರ್ಕಾರ. ಇನ್ನು 2 ವರ್ಷ ನೋಡೋಣ ಏನೇನು ಮಾಡ್ತಾರೆ, ಇನ್ನೂ 2 ವರ್ಷ ಏನೇನು ಮಾಡ್ತಾರೆ. ಅದರಿಂದ ಇಲ್ಲಿ ಈಗಾಗಲೇ ನಾನು ಕೆಲವು ವಿಷಯಗಳನ್ನು ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿಯ ಜನತೆಯ ನಿರೀಕ್ಷೆಗಳು ಏನಿದೆ ನನ್ನ ಮೇಲೆ. ಇತ್ತೀಚೆಗೆ ನನ್ನ ಇಲಾಖೆಯಲ್ಲೇ ಒಂದು ಕ್ರಿಟಿಕಲ್ ಮಿನರಲ್ ವಿಷಯದಲ್ಲಿ ಒಂದು ತೀರ್ಮಾನ ಏನು ಮಾಡಿದ್ದೇವೆ. ಒಂದು ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏನು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದೇವೆ. ದೇಶದಾದ್ಯಂತ 5 ಯೂನಿಟ್ಗಳನ್ನು ತೆರಿಬೇಕು ಅಂತ ಇದ್ದೇವೆ ನಮ್ಮ ಇಲಾಖೆಯಲ್ಲಿ. ಅದರಲ್ಲಿ ನೋಡೋಣ, ಏನಾದರೂ ಮಾಡಿ ಆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಬರ್ತಕ್ಕಂಥವ್ರು ಇದ್ದಾರಲ್ಲ, ಅವರನ್ನು ಯಾರಾದರೂ ಒಂದು ಸಂಸ್ಥೆಯನ್ನು, ಒಂದು ಮ್ಯಾನುಫ್ಯಾಕ್ಚರ್ ಕಂಪ್ನಿನ ತರಬೇಕು ಅಂತಕ್ಕಂಥದ್ದಕ್ಕೆ ಸ್ವಲ್ಪ ನಮ್ಮ ಅಧಿಕಾರಿಗಳಿಗೆ ನನ್ನಿಂದ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊತೀರಿ, ಒಂದು ನನ್ನನ್ನು ನಂಬಿರ್ತಕ್ಕಂಥ ಜನರು ನನ್ನ ಮೇಲೆ ತಪ್ಪು ತಿಳ್ಕೊಳ್ಳದೆ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ನನ್ನ ಸಹಕಾರ ಕೊಡಬೇಕು ಅಂತ ಹೇಳಿದ್ದೇನೆ. ಬಹುಶಃ ಅದರಲ್ಲಿ ಒಂದು ಯಶಸ್ಸನ್ನು ಕಾಣಬಹುದು. ಜೊತೆಗೆ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಈಗಾಗಲೇ ಏನು ಹೇಳಿದ್ದೇನೆ, ಅದು ಕೆಲವು ಸಮಸ್ಯೆಗಳೇನಿದೆ ಪರ್ಮಿಷನ್ದು ದೇರಿನಲ್ಲೇ ಆಗಬೇಕಾದ್ರೆ, ದುಡ್ಡಿನ ಸಮಸ್ಯೆ ಇಲ್ಲ ನನಗೆ. ದುಡ್ಡನ್ನು ನಮ್ಮ ಇಲಾಖೆಯಿಂದಲೇ ಅದಕ್ಕೆ ಏನು 4ರಿಂದ 5 ಸಾವಿರ ಕೋಟಿ ಹಾಕಬೇಕು, ಆಗ್ತಕ್ಕಂಥದ್ದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಆದರೆ ಅದು ಹಿಂದೆ 2016ರಲ್ಲಿ ಅದನ್ನು ಸಂಪೂರ್ಣವಾಗಿ ಮುಚ್ಚಬೇಕು, ಮಾರಾಟ ಮಾಡಬೇಕು ಅಂತ ತೀರ್ಮಾನ ಆಗೋಗ್ಬಿಟ್ಟಿದೆ. ಅದನ್ನು ಮತ್ತೆ ನಾವು ಕೇಂದ್ರ ಸರ್ಕಾರದ ಮುಂದೆ ರಿವರ್ಸ್ ಮಾಡಬೇಕು, ಅದನ್ನು ಪರ್ಮಿಷನ್ ತಗೋಬೇಕು. ಅದಕ್ಕೆ ಸ್ವಲ್ಪ ಶ್ರಮ ಹಾಕಿದ್ದೇನೆ. ಅದರಿಂದ ರಾಜ್ಯದ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಈಗಲೂ ಹೇಳ್ತಕ್ಕಂಥದ್ದು, ರಾಜಕಾರಣಕ್ಕೋಸ್ಕರವೇ ಟೀಕೆ ಮಾಡಬೇಡಿ. ನಿಮ್ಮ ಸಮಸ್ಯೆಗಳು ಏನಿದ್ರು ನೀವು ಅಲ್ಲೆಲ್ಲ ಯಾವುದೋ ಪತ್ರಿಕೆಗಳಲ್ಲಿ ಇಲ್ಲ ಎಲ್ಲೋ ಒಂದು ಕಡೆ ಹೇಳ್ಬಿಟ್ಟು ಇವ್ರು ಯಾರು ಪ್ರಧಾನಮಂತ್ರಿ ಮುಂದೆ ಹೋಗಿ ನಿಲ್ಲಕ್ಕಾಗಲ್ಲ, ಪ್ರಧಾನಮಂತ್ರಿ ಹತ್ರ ಹೋಗಿ ಚರ್ಚೆ ಮಾಡಬೇಕು ಲೋಕಸಭಾ ಸದಸ್ಯರು, ಇದೆಲ್ಲ ಏನು ಹೇಳ್ತೀರಿ? ಮೊದಲು ನಿಮ್ಮಲ್ಲಿರ್ತಕ್ಕಂಥ ನ್ಯೂನತೆ ಸರಿ ಮಾಡ್ಕೊಳ್ಳಿ. ಈಗ ನಿಮ್ಮ MSP ದರದ್ದೇ, MSP ದರ ನಿಗದಿ ಮಾಡೋದು ಹೌದು, ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ. ಈಗ MSP ದರದಲ್ಲಿ ಮೆಟೀರಿಯಲ್ನ ಖರೀದಿ ಮಾಡಬೇಕು. ಅದರ ರೇಟ್ ಏನು ಕಡಿಮೆ ಇದೆ ಮಾರ್ಕೆಟ್ನಲ್ಲಿ, ಡಿಫ್ರೆನ್ಸ್ ಏನಿದೆ, ಕೇಂದ್ರ ಸರ್ಕಾರದ ಮುಂದೆ ಇಷ್ಟು ನಾವು ಖರೀದಿ ಮಾಡಿದ್ದೀವಿ, ಇಷ್ಟು ದುಡ್ಡು ನಮಗೆ ಬರಬೇಕಾಗತ್ತೆ, ಕೊಡಿ ಅಂತ ಕೇಳಬೇಕು. ಅದು ಬಿಟ್ಬಿಟ್ಟು ಅಲ್ಲಿ ಯಾರನ್ನೋ ಇದು ಹಸುಗಳಿಗೆ ಮೇವನ್ನ ಉತ್ಪಾದನೆ ಮಾಡ್ತಕ್ಕಂಥವ್ರು ನೀವು ಇಷ್ಟೇ ಖರೀದಿ ಮಾಡಿ, ಅವರೆಲ್ಲ ಬಂದು ಖರೀದಿ ಮಾಡ್ತಾರೆ. ಏನು ಸ್ಪಂದನೆ ಕೊಡಬೇಕು? ಮೊದಲು ಖರೀದಿ ಕೇಂದ್ರ ಓಪನ್ ಮಾಡ್ರಪ್ಪ. ಖರೀದಿ ಕೇಂದ್ರನೇ ಓಪನ್ ಮಾಡಲ್ವಲ್ಲ ನೀವು. ಈಗ ನಾನು 14 ತಿಂಗಳಿದ್ನಲ್ಲ, ನಿಮ್ಮ ಭತ್ತದ ಪರಿಸ್ಥಿತಿ ಏನಿತ್ತು ಮಂಡ್ಯದಲ್ಲಿ 2018ರಲ್ಲಿ? ಖರೀದಿ ಕೇಂದ್ರ ಮಾಡಲಿಲ್ವಾ? ರೈಸ್ ಮಿಲ್ ಮಾಲೀಕರ ಸಮಸ್ಯೆಗಳೇನಿತ್ತು? ಸೆಟ್ರೇಟ್ ಮಾಡಿಕೊಡ್ಲಿಲ್ವಾ? ಇವತ್ತು MSP ದರ ಏನು ನಿಗದಿ ಮಾಡಿದೆ, ಆ MSP ದರವನ್ನು ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ರಾಜ್ಯ ಸರ್ಕಾರವೇ ತರಬೇಕು. ಕೂತ್ಕೊಂಡು ಚರ್ಚೆ ಮಾಡಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ. ನಾನು ಬ್ರದರ್ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ ಅಲ್ವೇ?
ಕಡಿಮೆ ಅವಧಿಗೆ ಇರ್ಬೋದು. ಆಲ್ಮೋಸ್ಟ್ ಆಲ್ 20 ತಿಂಗಳು 14 ತಿಂಗಳು ಅಂದರೆ ಹೆಚ್ಚು ಕಡಿಮೆ 2.5 ವರ್ಷವೇ ಇದ್ದೆ ಅಂತ ಕಾಣುತ್ತೆ. 2.5-3 ವರ್ಷವೇ ಇದ್ದೆ ಅಷ್ಟು ಟೋಟಲ್ ಲೆಕ್ಕ ತಗೊಂಡ್ರೆ. ನಾನು ಎಂದೂ ಸಹ ಕೋರ್ಟ್ಗೆ ಹೋಗಲಿಲ್ವಲ್ಲ. ನಮ್ಮ ರಾಜ್ಯ ಸರ್ಕಾರದ ಒಳಗೆ ಮಾಡಲಿಲ್ವ? 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ ಕೇಂದ್ರ ಸರ್ಕಾರದ ಮುಂದೆ ಹೋದ್ವಾ? ಸಾಲ ಮನ್ನಾ ಮಾಡೋದು ನಾವು ತೀರಿಸ್ತೇವೆ ಅಂತ ಹೇಳ್ತಾರೆ. ಎಲ್ಲಿ ಯಾವ ಸಾಲ ತೀರಿಸವೆ? 500 ಕೋಟಿ ಕೊಟ್ಟಿದ್ದೀವಿ. ಎಲ್ಲಿ ಯಾವ 500 ಕೋಟಿ ಎಲ್ಲಿ ಕೊಟ್ಟವ್ರೆ? ಅವರು ಮಾಡಿದ್ದು ಕಮಿಟ್ಮೆಂಟ್ 4,500 ಕೋಟಿ ಸಿದ್ದರಾಮಯ್ಯರ ಕಾಲದಲ್ಲಿ, ಅದನ್ನು ಒಳಗೊಂಡಂತೆ ಸಾಲ ತೀರಿಸ್ತಾನೆ ನಾನು. ಸಾಲ ಇದೆ ಅಂತ ಹೇಳ್ತಾರೆ ಸರ್. ಎಲ್ಲಿದೆ ಸಾಲ? ಈಗ ನಾನು ಏನು ಹಣ ಇಟ್ಟಿದ್ದೆ, ಹಣನ ಸಂಪೂರ್ಣವಾಗಿ ರೈತನಿಗೆ ಕೆಲವು ಭಾಗದಲ್ಲಿ ಕೊಡಲಿಲ್ಲ. ಮುಂದೆ ಬಂತಲ್ಲ ಸರ್ಕಾರ, ಇವರ ನೇತೃತ್ವದಲ್ಲೇ ಇನ್ನೊಂದು ಸರ್ಕಾರ ಮಾಡಿಸ್ಕೊಟ್ರಲ್ಲ, ಅಲ್ಲಿ ದುಡ್ಡು ಕೊಡದೇ ಇದ್ದಿದ್ದು ನನ್ನ ತಪ್ಪ. ನಾನು ಕಂಪ್ಲೀಟ್ ಕ್ಲಿಯರಾಗಿ ರೈತನ ಮನೆ ಬಾಗಿಲಿಗೆ ಹೋಗ್ತಕ್ಕಂಥದ್ದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು. ಇವ್ರು ಯಾವ ಸಾಲ ತೀರಿಸೋರು? ನನ್ನ ಕಾಲದ್ದು. ನಮಸ್ಕಾರ ಲೋಕಾಯುಕ್ತರಿಗೆ, ಉಪಲೋಕಾಯುಕ್ತರಿಗೆ ಅಟ್ಲೀಸ್ಟ್ ಆಯ್ತಲ್ವೇ 63% ಭ್ರಷ್ಟಾಚಾರ ಇದೆ ಅಂತಕ್ಕಂಥದ್ದು ಉಪಲೋಕಾಯುಕ್ತರಿಗೆ ಗಮನದಲ್ಲಿದ್ದರೆ, ಈಗ ಅವರು ಉಪಲೋಕಾಯುಕ್ತರಾಗಿ ಕೆಲಸ ಏನು ಮಾಡ್ತಾ ಇದ್ದಾರೆ? ಅವ್ರಿಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ? ಮಾಧ್ಯಮದ ಮುಂದೆ ಹೇಳಿಕೆ ಕೊಡಲಿಕ್ಕೆ ಮಾತ್ರ ಅವ್ರಿಗೆ ಅಧಿಕಾರ ಇದೆಯೋ, ಇಲ್ಲ ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವ್ರ ಮೇಲೆ ರೆಕಾರ್ಡ್ಗಳನ್ನ ಕಲೆಕ್ಟ್ ಮಾಡಿ ಆ್ಯಕ್ಷನ್ ತಗೋಬೇಕಲ್ವಾ? ಅವ್ರ ಕೆಲಸ ಏನು? ಆಯ್ತಪ್ಪ ಭ್ರಷ್ಟಾಚಾರ ನಡೀತಾ ಇದೆ, ಯಾರ ಕಾಲದಲ್ಲಿ ನಡೀತಿತ್ತು ಅದು ಆಮೇಲೆ ಚರ್ಚೆ ಮಾಡೋಣ. ಬಟ್ ಅದಕ್ಕೆ ಈಗ ಅದು ಗೊತ್ತಿದ್ದು ಉಪಲೋಕಾಯುಕ್ತ ಅವರು ಬರೀ ಹೇಳಿಕೆಗೆ ಸೀಮಿತ ಮಾಡಿದ್ರೆ ಉಪಯೋಗ ಏನಾಯಿತು? ಗೊತ್ತಿಲ್ಲಪ್ಪ, ಅದು ಅವ್ರು ಕೇಳಬೇಕು, ನನಗೇನು ಗೊತ್ತು? ನನ್ನ ಹತ್ರ ಏನು ಮಾಹಿತಿ ಇಲ್ಲ. ಯಾವ ವರ್ಷದ್ದಾದರೂ ಆಗಲಿ, ಈ ವರ್ಷದೊಂದು ವರದಿ ಮಾಡೋಕ್ಕೆ ಹೇಳಿ. ಇವ್ರು ಬಂದ ಮೇಲೆ 2.5 ವರ್ಷ ಇದೆಯಲ್ಲ ಅಧಿಕಾರ ನಡೆಸಿ. ಈಗ 3 ವರ್ಷ ಆಯ್ತಾ ಬಂತು, ಬರುತ್ತೀನಿ ನನ್ನ 3 ತಿಂಗಳಿಗೆ. ಈ 3 ವರ್ಷದ್ದು ವರದಿ ಒಂದು ಮಾಡ್ಸೋಕ್ಕೆ ಹೇಳಿ. ಎಷ್ಟು ಪರಿಶುದ್ಧವಾಗಿ ಪಾರದರ್ಶಕವಾಗಿ ಆಡಳಿತ ನಡೆದಿದೆ ಅದು ಒಂದು ನೋಡೋಣ. ಅದು ನನಗೆ ನಮಗೆ ಸಂಬಂಧ, ನಮಗೇನು ಸಂಬಂಧ ಇಲ್ಲ. ಯಾವ್ದು ನನಗೆ ಗೊತ್ತಿಲ್ಲಪ್ಪ. ಸಿದ್ದರಾಮಯ್ಯನವರು ಸಮಾಜವಾದಿ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೊಂದು 40-50 ಲಕ್ಷ ರೂಪಾಯಿನ ವಾಚ್ ಕಟ್ಟಬೇಕಾ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾರೆ. ಒಂದು ನಿಮಿಷ ಬ್ರದರ್, ಅವರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ವಾಚನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ. ದುಡಿಮೆ ಮಾಡಿ ತಗೊಂಡಿದ್ರೆ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡೋಕ್ಕಾಯ್ತದ? ಪ್ರಶ್ನೆ ಇರೋದು ಯಾವ್ಯಾವ ರೀತಿಯಲ್ಲಿ ವಾಚನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಅದಷ್ಟೇ. ಅದು ನಡೀತಾ ಇದೆ, ಅದು ಏನು ನಡೀತಾ ಇರ್ತೇವೆ, ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬಿಡೋದು. ನೋಟಿಸ್ ಕೊಟ್ಟಿದ್ದಾರೆ, ಹೋಗಿ ಭೇಟಿ ಮಾಡ್ತಾರೆ, ಅದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಅವರಿಗಿದೆ. ಥ್ಯಾಂಕ್ ಯು ವೆರಿ ಮಚ್ ಆಲ್ ಬ್ರದರ್. ಮೈಸೂರಿನ ರಾಜ್ಯದಲ್ಲಿ ಬರ್ತಕ್ಕಂಥ ಈ ಒಂದು ಶಿಕ್ಷಣದ ವಿಷಯದಲ್ಲಿ ಹಲವಾರು ಸಮಸ್ಯೆಗಳನ್ನು ನಮ್ಮ ಈ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಶಿಕ್ಷಕರ ಒಂದು ಸಮಸ್ಯೆಗಳಿದೆ. ಆ ಹಿನ್ನೆಲೆಯಲ್ಲಿ ಕಳೆದ ಬಾರಿ ನಾನು ಶಿಕ್ಷಕರಿಗೆ ಇವತ್ತು ಸಂಬಳ ಆಗಿಲ್ಲ ಅಂತಕ್ಕಂಥ ವಿಷಯ ಗೊತ್ತಾದ ನಂತರ ಒಂದು ಮಾತನ್ನ ಕೊಟ್ಟಿದ್ದೆ. ನನಗೆ ಲೋಕಸಭೆಯ ಸದಸ್ಯನಾಗಿ ಬರ್ತಕ್ಕಂಥ ಸಂಬಳ ಇದೆ, ಆ ಒಂದು ಸಂಬಳವನ್ನೇ ನಮ್ಮ ಟೀಚರ್ಗಳಿಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದೇನೆ, ಹಣವನ್ನು ತಲುಪಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೆ. ಇವತ್ತು ಆ ಬಾಬ್ತಿನ ಒಂದು 19,94,000 ಹಣವನ್ನು ಇವತ್ತೇ ಕೊಟ್ಟಿದ್ದೇನೆ. ಅದರ ಜೊತೆಗೆ ಈಗಾಗಲೇ ಹಳ್ಳಿಯ ಮಕ್ಕಳು ಶಾಲೆಗೆ ಬರ್ತಕ್ಕಂಥದ್ದಕ್ಕೆ ಬಸ್ಸಿನ ವ್ಯವಸ್ಥೆಗಳಾಗಬೇಕು ಅಂತ ಏನು ನಮ್ಮ ಟ್ರಸ್ಟ್ನ ಮುಖ್ಯಸ್ಥ ಹೇಳಿದ್ರು. ಈಗಾಗಲೇ ಜಯರಾಮಣ್ಣ ಅವರು
ಈಗಾಗಲೇ ಒಂದು ಬಸ್ಸನ್ನೇನು ಕೊಟ್ಟಿದ್ದೇವೆ. ಈಗ RTOದಿಂದ ಕೆಲವು ರಿಜಿಸ್ಟ್ರೇಷನ್ ಮತ್ತು ಇದೆಲ್ಲ ಆಗಬೇಕಾಗಿರುತ್ತೆ. ಹಿನ್ನೆಲೆಯಲ್ಲಿ ಈಗಾಗಲೇ ನಾಡಿದ್ದು ಬರುತ್ತೆ ಅಂತಕ್ಕಂಥ ಹೇಳಿದ್ದೇವೆ ಸಾಯಂಕಾಲ. ಅದರ ಜೊತೆಗೆ ಇನ್ನೂ 2 ಬಸ್ಗಳು ಕೊಟ್ಟರೆ ಒಳ್ಳೇದು ಅಂತಕ್ಕಂಥದ್ದನ್ನು ಹೇಳಿದ್ದೇವೆ. ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ನಮ್ಮ ಟ್ರಸ್ಟ್ನ ಯುವಕರೇನಿದ್ದೀರಿ, ಹಳೆಯ ವಿದ್ಯಾರ್ಥಿಗಳೇನಿದ್ದೀರಿ, ಈ ಒಂದು ಶಾಲೆ ಶಾಶ್ವತವಾಗಿ ನಡೆಯತಕ್ಕಂಥದ್ದು. ಎಲ್ಲ ರೀತಿಯ ಒಂದು ಜಾಗದ ವ್ಯವಸ್ಥೆ ಇದೆ. ಕಟ್ಟಡವು ಒಳ್ಳೆಯ ರೀತಿಯಲ್ಲಿ ಇರ್ತಕ್ಕಂಥ ಕಟ್ಟಡವೂ ಇದೆ. ಇನ್ನೂ ಹೆಚ್ಚುವರಿ ಕಟ್ಟಡಗಳು ಬೇಕಾದರೂ ಕಟ್ಟಲಿಕ್ಕೆ ಏನು ಸಮಸ್ಯೆ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಮೊದಲನೇ ತರಗತಿಯಿಂದ PUC ವರೆಗೆ ತಾವು ಸರ್ಕಾರ, ನಮ್ಮ ಶ್ರೀಕಂಠೇಗೌಡರು ನಾನು ಹೇಳ್ತಕ್ಕಂಥದ್ದು, ಸರ್ಕಾರದಲ್ಲಿ ನಮ್ಮ DC ಅವ್ರಿಗೂ ಮನವಿ ಮಾಡ್ತೇನೆ. ಇದಕ್ಕೆ ಏನೇನು ವ್ಯವಸ್ಥೆಗಳಾಗಬೇಕು ಕಾನೂನು ವ್ಯಾಪ್ತಿಯೊಳಗೆ ಶಿಕ್ಷಣ ಇಲಾಖೆಯಿಂದ PUC ವರೆಗೂ ಶಾಲೆಯನ್ನು ನಡೆಸ್ತಕ್ಕಂಥ ನಿರ್ಧಾರ ನೀವು ಮಾಡ್ಕೊಂಡ್ರೆ ನನ್ನಿಂದ ಏನೇನು ಮಾಡಬೇಕು ಸ್ವಲ್ಪ ಸಹಕಾರ ಕೊಡಬೇಕಂತ ನಾನು ಸಿದ್ಧ ಇದ್ದೇನೆ. ಇಂಗ್ಲಿಷ್ ಮೀಡಿಯಂನ ಶಾಲೆಯನ್ನು ತೆರೆಯತಕ್ಕಂಥದ್ದು ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ. ಬಟ್ ಇದೆಯಲ್ಲ PUC ವರೆಗೂ ಮಾಡ್ತಕ್ಕಂಥದ್ದಕ್ಕೆ ಏನು ಬೇಕು ವ್ಯವಸ್ಥೆ ಮಾಡಿ. ನಾನು ನಮ್ಮ ಸ್ವಾಮೀಜಿಯವ್ರಿಗೂ ಮೊನ್ನೆ ಮಾತಾಡಿದ್ದೇನೆ. ಸ್ವಲ್ಪ ಅಟ್ಲೀಸ್ಟ್ ನೀವು ಇನ್ವಾಲ್ವ್ ಆದರೆ, ಸ್ವಲ್ಪ ಅವರಿಗೆ ಗೈಡ್ ಮಾಡಿದ್ರೆ ಬಹುಶಃ ಒಂದು ಉತ್ತಮವಾದಂಥ ಮಂಡ್ಯ ಜಿಲ್ಲೆಯ ನಮ್ಮ ಹಳ್ಳಿಯ ಮಕ್ಕಳಿಗೆ ಫ್ರೀಯಾಗಿ ಇವತ್ತು ಎಜುಕೇಶನ್ ಕೊಡಲಿಕ್ಕೆ ನೀವು ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ ಹಳ್ಳಿ ಮಕ್ಕಳು ಒಳ್ಳೆ ವಿದ್ಯೆ ಕೊಡ್ಬೋದು ಅಂತಕ್ಕಂಥದ್ದನ್ನು ಪರಪೂಜ್ಯ ನಮ್ಮ ಚುಂಚನಗಿರಿ ಸ್ವಾಮೀಜಿಯವ್ರಿಗೂ ಮಾತನಾಡಿದ್ದಾರೆ. ಅವರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದರ ಬಗ್ಗೆ ಕೂತು ಮಾತಾಡೋಣ ಅಂತ ಹೇಳಿ. ಮತ್ತೆ ITI ಇರ್ಬೋದು, ಇದೆಲ್ಲ ಏನು ನಿಮಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳೇನಾಗಬೇಕು ಮಾಡಿಕೊಡ್ಲಿಕ್ಕೆ ತಯಾರಾಗಿದ್ದೇವೆ. ಒಂದೇ ರಾತ್ರಿಯಲ್ಲೇ ಎಲ್ಲ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಆದರೆ ನಿಮ್ಮಿಂದ ಉತ್ತಮವಾದ ರೀತಿಯಲ್ಲಿ ಉಪಯೋಗ ಪಡ್ಕೊಂಡು ಅದನ್ನು ಯಾವುದೇ ರೀತಿ ದುರ್ಬಳಕೆಗೆ ಅವಕಾಶ ಕೊಡದೆ ನಮ್ಮ ಹಳ್ಳಿಯ ಮಕ್ಕಳ ಬದುಕಿಗೋಸ್ಕರವಾಗಿ ಇದೇನು ದೊಡ್ಡ ದೊಡ್ಡ ಹಿರಿಯರಿದ್ದೀರಿ, ನೀವೆಲ್ಲ ಮನಸ್ಸು ಮಾಡಿದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬಹುದು. ಆ ನಿಟ್ಟಿನಲ್ಲಿ ನಿಮ್ಮಿಂದ ದೊಡ್ಡ ಮಟ್ಟದಲ್ಲಿ ನಾನು ಏನು ನಿರೀಕ್ಷೆ ಇಟ್ಕೊಂಡಿದ್ದೇನೆ, ಎಲ್ಲ ರೀತಿ ನಿಮ್ಮ ಜೊತೆಯಲ್ಲಿದ್ದೇನೆ. ಭಗವಂತ ಒಳ್ಳೇದು ಮಾಡಲಿ. ಉತ್ತಮವಾದ ರೀತಿಯಲ್ಲಿ ಈ ಒಂದು ಶಾಲೆ ಮಂಡ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಶುಗರ್ ಫ್ಯಾಕ್ಟ್ರಿದ ಒಂದು ಭಾಗ. ಆದರೆ ಈ ಶಿಕ್ಷಣ ಸಂಸ್ಥೆ ಅತ್ಯಂತ ಪರಿಣಾಮಕಾರಿಯಾಗಿ ಗುಣಾತ್ಮಕವಾದ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದನ್ನು ತಮಿಳ್ನಾಡೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ತಮ್ಮಣ್ಣವರು ಬಂದರು, ಅವರು ಸ್ವಲ್ಪ ಮಕ್ಕಳ ಶಿಕ್ಷಣ ಅಂದರೆ ತುಂಬ ಅವ್ರಿಗೂ ಅಭಿಮಾನ. ಇಲ್ಲಿ ರವಿ ಬೆಳಗ್ಗೆನೇ ಮೈಸೂರಿಂದ ಬಹುಶಃ ಬಂದಿರೋರು, ರವಿ ಬಂದಿದ್ದಾರೆ, ನಮ್ಮ ಡಾಕ್ಟರ್ ಅಂದಾನೆ ಅವರು ಬಂದಿದ್ದಾರೆ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ಎಲ್ಲ ರೀತಿ ಸಹಕಾರ ಕೊಡ್ತೀವಿ. ಇದು ಮಂಡ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ಟ್ರಸ್ಟ್ನ ಮುಖಂಡರು ನೀವೆಲ್ಲ ಸೇರಿ ಆ ಜವಾಬ್ದಾರಿ ತೆಗೆದುಕೊಳ್ಳಿ ಅಂತೇಳಿ ನಿಮ್ಮೆಲ್ಲ ನಮ್ಮ ಟೀಚರ್ಗಳಿಗೆ ವಿಶೇಷವಾಗಿ ಮನವಿ ಮಾಡೋದು. ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡ್ತಕ್ಕಂಥದ್ರಲ್ಲಿ ನಿಮ್ಮ ಕುಟುಂಬಗಳ ಒಂದು ಸಮಸ್ಯೆಗಳಿಗೆ ಇವತ್ತೇನು ನಿಮ್ಮ ಸಂಬಳನೇ ಕೊಡದೆ ಯಾಕೆ ನೀವು ಕೆಲಸ ಮಾಡಿದ್ರೆ ಗೊತ್ತಿದೆ, ನೀವು ಅಭಿನಂದಿಸಬೇಕಂತ. ಅದು 1 ವರ್ಷದಿಂದ ಸಂಬಳ ತಗೊಳ್ದೆ ಕೆಲಸ ಮಾಡಿರ್ತಕ್ಕಂಥ 15 ತಿಂಗಳಿಂದ ನಿಮ್ಮನ್ನು ನಾನು ಅಭಿನಂದಿಸಬೇಕಾಗ್ತದೆ. ಅದು ಒಂದು, ನಿಮ್ಮ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಆಗದಾಗೆ ನಿಮ್ಮ ಕುಟುಂಬಗಳ ನಿರ್ವಹಣೆಗೆ ಸಮಸ್ಯೆ ಇಲ್ಲದೇ ಇರೋ ರೀತಿಯಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಅಂತೇಳಿ ನಮ್ಮ ಶಿಕ್ಷಕರಿಗೂ ಮನವಿ ಮಾಡಿ ನಡೆದಾಗ ಇವತ್ತು ಅದನ್ನು ಈಡೇರಿಸ್ತಾ ಮತ್ತೊಂದು ಚೆಕ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾಥಮಿಕ ಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ, ಪ್ರೌಢಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ, ITI ಕಾಲೇಜ್ ಇದೆ. ಈ ಇಲ್ಲಿ ಶಿಕ್ಷಕರ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಸದಾ ನಾನು ಬೆಂಬಲಿಗನಾಗಿರುತ್ತೇನೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.